ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಅಂದದ ಚಂದದ ಗೊಂಬೆಯಂತೆ ಕಂಗೊಳಿಸಿ 99 ದಿನಗಳ ಕಾಲ ಜರ್ನಿಯನ್ನು ಮುಗಿಸಿ ಹೊರಗೆ ಬಂದಿದ್ದಾರೆ ಸ್ಪಂದನಾ ಸೋಮಣ್ಣ. ಇವತ್ತು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇನ್ನೇನು ಸೀರಿಯಲ್ ಮುಗಿಸಿ ಸಿನಿಮಾ ಹಂತದಲ್ಲಿದ್ದಾಗ ನಾವು ಮಾತನಾಡಿಸಿದ್ವಿ. ಸೊ ಇವತ್ತೊಂದು ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದು ಕೂತಿದ್ದೀರಾ. ಹೇಗಿದೆ ಫೀಲ್ ಹೊರಗೆ ಬಂದ ಬಳಿಕ? ತುಂಬ ಖುಷಿ ಇದೆ, ಅಟ್ ದ ಸೇಮ್ ಟೈಮ್ ಅಷ್ಟೇ ಬೇಜಾರಿದೆ. ಬಿಕಾಸ್ ಇನ್ನು 2 ವಾರ ಇದ್ದಾಗ ನಾ ಹೊರಗೆ ಬಂದಲ್ಲ ಅಂತ ಅದೊಂದು ಬೇಜಾರಿದೆ. ಬಟ್ ಐ ಆಮ್ ಹ್ಯಾಪಿ. ಬಿಗ್ ಬಾಸ್ ಮನೆಗೆ ಕಾಲ್ ಬಂದಾಗ ನಿಮಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು, ನಾನು ಅಲ್ಲಿರಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಹೇಳಿ? ನಾನು ಆ್ಯಕ್ಚುಲಿ ಟಿ ವಿಯಲ್ಲಿ ನಾನು ಫಾಲೋ ಮಾಡಿದ್ದೊಂದು ಕಾನ್ಸ್ಟೆಂಟ್ ಶೋ ಅಂದರೆ ಬಿಗ್ ಬಾಸ್. ಆ್ಯಂಡ್ ಟಿ ವಿಯಲ್ಲಿ ಅಷ್ಟು ದೊಡ್ಡ ವೇದಿಕೆ ಏನಾದ್ರು ಕ್ರಿಯೇಟ್ ಮಾಡ್ಬೋದು ಅಂದರೆ ಅದು ಬಿಗ್ ಬಾಸ್ ಮಾತ್ರ. ಸೊ ಆಪರ್ಚುನಿಟಿಗೆ ನಾನು ಹುಡುಕ್ತಾ ಇದ್ದೆ. ಅಂದರೆ ಆರ್ಟಿಸ್ಟ್ ಅಂದಮೇಲೆ ಇನ್ನೂ ಜಾಸ್ತಿ ಜನ ರೆಕಗ್ನೈಸ್ ಮಾಡಬೇಕು ಅನ್ನೋದು ಯಾವಾಗಲೂ ಇರುತ್ತೆ. ಸೊ ಅದು ಬಂದಾಗ ಐ ಕುಡಂಟ್ ಸೇ ನೋ. ಎಲ್ಲೋ ಪ್ರೀವಿಯಸ್ ಸೀಸನ್ಸ್ ನೋಡ್ಬೇಕಾದ್ರೆ ಇದ್ದರೆ ನಾನೇನು ಮಾಡ್ತಿದ್ದೆ ಅನ್ನೋದಷ್ಟು ಕ್ವೆಶ್ಚನ್ಸ್ ನಂಗೆ ಬರ್ತಿತ್ತು. ಸೊ ಅದನ್ನು ತೊಗೊಂಡೆ ಅನಿಸುತ್ತೆ. ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ರಿ ಸ್ಯಾರಿಯಲ್ಲಿ, ಸಖತ್ ಯಾವುದೇ ಬಟ್ಟೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ. ಸೊ ಎಲ್ಲವೂ ರೆಡಿ ಮಾಡ್ಕೊಂಡು ಹೋಗಿದ್ರೆ ಹೇಗೆ ಅಂತ ಹೇಳಿ, ಹೀಗೆ ಇರಬೇಕು, ಹೀಗೆ ರೆಡಿ ಆಗಬೇಕು ಅಂತ ಹೇಗೆ ರೆಡಿ ಆದ್ರಿ ಅದ್ರ ಬಗ್ಗೆ ಹೇಳೋದಾದರೆ? ತುಂಬ ರೆಡಿಯಾಗಿ ಹೋಗಿರಲಿಲ್ಲ. ಆ್ಯಕ್ಚುಲಿ ನಾವು ಅಲ್ಲಿ ಮಾತಾಡ್ಕೋತಾ ಇದ್ವಿ, ಎಷ್ಟು ಸ್ಪೆಂಡ್ ಮಾಡಿದ್ವಿ ಶಾಪಿಂಗಿಗೆ, ನೀವೆಷ್ಟು ಸ್ಪೆಂಡ್ ಮಾಡಿ. ತುಂಬ ಲೀಸ್ಟ್ ಸ್ಪೆಂಡ್ ಮಾಡಿದ್ದು ನಾನೇ ಶಾಪಿಂಗಿಗೆ. ನನ್ನ ಹತ್ರ ಏನಿತ್ತು ಅದೇ ಬಟ್ಟೆ, ಅಂದರೆ ನಂಗೆ ಕಂಫರ್ಟಬಲ್ ವೇರ್ಸನ್ನೇ ತೊಗೊಂಡೋಗಿದ್ದೆ ಜಾಸ್ತಿ. ಸಾರಿ ಎಲ್ಲ ಸ್ವಲ್ಪ ಆಮೇಲೆ ಕಳಿಸಿದ್ರು ನನಗೆ. ಬಿಕಾಸ್ ನನಗೆ ಸ್ಯಾರಿ ಲುಕ್ ಸೀರಿಯಲಲ್ಲಿ ಏನಿತ್ತು ಅದು ನಂಗೆ ಕಂಫರ್ಟಬಲ್ ಆಗಿಬಿಟ್ಟಿದೆ ಇಡೀ ದಿನ ಉಟ್ಕೊಂಡು. ಸೊ ಅಷ್ಟು ಶಾಪಿಂಗಿಗೆ ಸ್ಪೆಂಡ್ ಮಾಡಿ ಇದು ಮಾಡಿಲ್ಲ. ಓಕೆ. ಎಲ್ಲೋ ಒಂದು ಕಡೆ ಯಾವತ್ತು ಲಾಸ್ಟು ನೀವು ಕಾರಿಂದ ವಾಪಸ್ ಹೋಗಿ ಎಲಿಮಿನೇಟ್ ಒಳಗೆ ಬಂದಾಗ ಒಂದು ಮಾತು ಹೇಳ್ತೀರಾ, ನನಗೆ ಬೆಂಗಳೂರಿಗೆ ಬಂದಾಗ ಇರೋದಕ್ಕೆ ಮನೆ ಕೂಡ ಇರಲಿಲ್ಲ, ಬಿಗ್ ಬಾಸ್ ನಂಗೆ ಇಷ್ಟು ದೊಡ್ಡ ಮನೇಲಿ ಇರೋದಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿ. ಯಾಕೆ ಆ ಮಾತು ಬಂತು? ಏನೇನು ನೋವುಗಳನ್ನ ಅನುಭವಿಸಿದ್ರೆ ಹಾಗಾದ್ರೆ ಜೀವನದಲ್ಲಿ ನೀವು ಅಂತ ಹೇಳಿ? ಅಂದರೆ ನಾ ಮೈಸೂರು, ಬೇಸಿಕ್ಲಿ ನನ್ನ ಊರು ಮೈಸೂರು. ನನ್ನ ಕೆಲಸ ಆಗಿರಲಿ, ನನ್ನ ಶೂಟಿಂಗ್ ಆಗಿರಲಿ ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು. ಸೊ ಇಮಿಡಿಯೇಟ್ಲಿ ಒಂದು ಶಿಫ್ಟ್ ಆಗೋಕ್ಕೆ ಅಥವಾ ಈಗ ಒಂದು ರೆಂಟ್ಗೆ ನಾನು ಮನೆ ತೊಗೋಬೇಕು ಅಂದರೆ ಒಂದಷ್ಟು ಅಡ್ವಾನ್ಸ್ ಪೇ ಮಾಡಬೇಕಂತಿರುತ್ತೆ, ಇನ್ನೇನೋ ಇರುತ್ತೆ. ಅದು ಎಲ್ಲನೂ ಅಟ್ ಒನ್ಸ್ ಮಾಡೋಕ್ಕೆ ನಂಗೆ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ರಿಲೇಟಿವ್ಸ್ ಮನೇಲಿ, ಫ್ರೆಂಡ್ಸ್ ಮನೇಲಿ ಇರೋದು ಅದಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಅದೆಲ್ಲ ಇರುವಾಗ ಮನೆ ಹುಡುಕಿ ನಾನು ಒಬ್ಬಳೇ ಸೆಟ್ಲಾಗೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡು ಒಂದು ಮೂಮೆಂಟಿಗೆ ಓಕೆ, ಐ ಡಿಡ್ ವೆಲ್, ಇಷ್ಟು ದೊಡ್ಡ ಮನೆಗೆ ಬಂದಿದ್ದೀನಲ್ಲ, ಸೊ ಐ ಡಿಡ್ ರಿಯಲಿ ವೆಲ್ ಅಂತ ತುಂಬ ಖುಷಿ ಆಯಿತು. ಓಕೆ. ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟ ಬಳಿಕ ಹೇಗಿದೆ ಲೈಫು? ಹೇಗಾಯಿತು? ನಾನು ಡೇ 1 ಮಾತಾಡಿಸುವಾಗ ಇದು ಇವಾಗ ಇನ್ನೂ ಸ್ವಲ್ಪ ಸೂಪರ್ ಆಗಿದೆ. ಹೇಗೆ ಏನೇನು ಚೇಂಜಸ್ ಆಯಿತು ನಿಮ್ಮ ಲೈಫಲ್ಲಿ ಅಂತ ಹೇಳಿ? ಐ ಥಿಂಕ್ ನಾನು ಇವಾಗ ಐ ಆಮ್ ಮೋರ್ ಕಾನ್ಫಿಡೆಂಟ್, ಮೋರ್ ಸ್ಟ್ರಾಂಗರ್ ಅಂತ ಅನಿಸುತ್ತೆ. ಅದೆಲ್ಲ ಲೈಫಲ್ಲಿ ಬಂದಿದ್ದು ಏನು ಬರ್ತಾ ಹೋಯಿತು ಸಿಚುಯೇಷನ್ಸ್ ಅಂತ, ಪ್ರಾಬ್ಲಮ್ಸ್ ಅಂತ ಹೇಳಲ್ಲ, ಬಟ್ ಆ ಸಿಚುಯೇಷನ್ಸು ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಎವ್ರಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು, ಎವ್ರಿ ಆಪರ್ಚುನಿಟಿ ನಾನು ಸಿಕ್ಕಿದ್ದು, ಆ್ಯಂಡ್ ಬಿಗ್ ಬಾಸಿಗೆ ಹೋಗಿದ್ದು ಎಲ್ಲ ಒಂದೊಂದು ಲೆಸನ್ನು. ಸೊ ಐ ಥಿಂಕ್ ಐ ಆಮ್ ಮೋರ್ ಸ್ಟ್ರಾಂಗರ್, ಐ ಆಮ್ ಮೋರ್ ಕಾನ್ಫಿಡೆಂಟ್ ಇವಾಗ ಅಂತ ಅನಿಸುತ್ತೆ. ಪ್ರತಿ ಸಲ ಯಾವುದೇ ಕಾರಣ ಕೊಟ್ಟರು ಕೂಡ ಸ್ಪಂದನ, ಯಾರೇ ಹೇಳಿದ್ರು ಕೂಡ ಸ್ಪಂದನ ಅಷ್ಟೊಂದೇನಿಲ್ಲ ಅನ್ನುವಾಗ ನೀವು ಅದನ್ನು ಹೇಗೆ ಸ್ವೀಕರಿಸ್ತಾ ಇದ್ರಿ ಅಂತ ಹೇಳಿ? ಪ್ರತಿಯೊಬ್ಬರು ಏನೇ ಕಾರಣ ಕೊಟ್ಟರು ಕೂಡ ಸ್ಪಂದನ ಅನ್ನೋ ಹೆಸರು ಬಂದುಬಿಡ್ತಿತ್ತು. ಆಕೆ ಅಷ್ಟು ಸ್ಟ್ರಾಂಗ್ ಇಲ್ಲ, ಅವ್ರಿಗೆ ಆಗೋದಿಲ್ಲ, ಅವ್ರನ್ನ ಕಳಿಸೋಣ ಅನ್ನೋ ಥರ. ಆಗ ನಿಮ್ಮ ಮನಸ್ಸಲ್ಲಿ ಏನೇನು ಅನ್ನಿಸ್ತಿತ್ತು? ಅವ್ರುಗಳು ಹೇಳಿದಾಗ ಯಾವ ಥರ ಫೀಲ್ ಇತ್ತು ನಿಮಗೆ ಮೈಂಡಲ್ಲಿ ಅಂತ ಹೇಳಿ? ಎವ್ರಿ ಟೈಮ್ ಯಾರು ಹಂಗೆ ಹೇಳಿದಾಗ ಅವ್ರನ್ನ ಐ ಹ್ಯಾವ್ ಟು ಪ್ರೂವ್ ದೆಮ್ ರಾಂಗ್ ಅಂತ ಅದೊಂದು ತಲೆಗೆ ಬರ್ತಿತ್ತು. ಬಟ್ ಇನಿಷಿಯಲಿ ಅದೇ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದರೆ ಸುತ್ತಮುತ್ತ ಇರೋರೇ ಅದನ್ನೇ ಹೇಳ್ತಿರುವಾಗ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಒಂದು ಇದಕ್ಕೆ ಹೋಗ್ತಿದ್ದೆ. ಆಮೇಲೆ ಅಫ್ಕೋರ್ಸ್ ಅದು ಸ್ಟ್ರ್ಯಾಟಜಿ ಅಲ್ವಾ, ಅದನ್ನೇ ಮಾಡಬೇಕಲ್ವ, ಇಲ್ಲಿ ಎಲ್ಲರೂ ಒಬ್ರಿಗೊಬ್ರಿಗೆ ಕೆಳಗೆ ಹಾಕಿ ಡಿಮೋಟಿವೇಟ್ ಮಾಡೋದೇ ಆಟ ಅಂತ. ಸೊ ಆ ಸ್ಟ್ರ್ಯಾಟಜಿ ಅನ್ನೋದನ್ನ ರಿಯಲೈಸ್ ಮಾಡಿಕೊಂಡು ನಂಗೆ ರಿಯಲೈಸ್ ಆಗ್ತಿದ್ದಂಗೆ ಐ ಥಿಂಕ್ ನಾನು ಸ್ಟ್ರಾಂಗ್ ಆಗ್ತಾ ಹೋದೆ ಅನಿಸುತ್ತೆ. ಅವ್ರು ಮಾಡ್ತಿರೋದು ಇದಕ್ಕೆ, ಯಾಕೆ ಕಾರಣ ಕೇಳಿದಾಗ ನನಗೆ ಸುಮಾರು ಜನ ಕಾರಣ ಕೊಡ್ತಿರ್ಲಿಲ್ಲ, ಹೇಳ್ತಿದ್ರು ಅಷ್ಟೇ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಕಾರಣ ಕೊಡಿ ಅಂತ ಕಾರಣ ಕೊಡ್ತಿರ್ಲಿಲ್ಲ. ಸೊ ಅವ್ರು ಕಾರಣ
ಆಗದೇ ಇರುವಾಗ ಇಟ್ಸ್ ನಾಟ್ ಅ ಸ್ಟ್ರಾಂಗ್ ರೀಸನ್ ಅಲ್ವಾ ಅಂತ ಐ ಬಿಕೇಮ್ ಸ್ಟ್ರಾಂಗರ್. ತುಂಬ ತಾಳ್ಮೆ, ತುಂಬ ಸೈಲೆಂಟು, ಅಷ್ಟು ಬೇಗ ಸಿಟ್ಟು ಬರೋದಿಲ್ಲ, ಏನಾರು ಮಾತಾಡಿದ್ರು ತೂಕವಾಗಿ ಮಾತಾಡ್ತಾ ಇದ್ರಿ. ಆ ತಾಳ್ಮೆ, ಆ ಸೈಲೆಂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ಒಂದು ಪಾಪದ ಹುಡುಗಿ ಅನ್ನೋ ಥರನೇ ಇದ್ರಿ ನೀವು, ಅದ್ರ ಬಗ್ಗೆ ಹೇಳೋದಾದರೆ. ಅಂದರೆ ನಾನು ಪಾಪದ ಥರ ಇದ್ದೆ ಅಂತ ಅನಿಸಲ್ಲ ನನಗೆ, ಬಟ್ ಅನ್ನೆಸೆಸರಿಯಾಗಿ ನಾನು ತುಂಬ ಜಗಳ ಮಾಡ್ತಿಲ್ಲ, ಮಾತಾಡ್ತಿದ್ದೆ, ಅನ್ನೆಸರಿ ಜಗಳ ಮಾಡ್ತಿಲ್ಲ. ಅಂದರೆ ಓಕೆ, ಅವ್ರೇನೋ ಕಾರಣ ಕೊಟ್ಟಿದ್ದಾರೆ, ಅವ್ರ ಪರ್ಸ್ಪೆಕ್ಟಿವ್ ಏನು, ನನ್ನದು ಅಲ್ಲಿಂದ ಶುರುವಾಗ್ತಿತ್ತು. ನಿಮ್ಮ ಪರ್ಸ್ಪೆಕ್ಟಿವ್ ಏನು ಹೇಳಿ, ಯಾಕೆ ನಿಮ್ಗೆ ಅನಿಸ್ತು? ಏಕಾಕಿ ನೀವು ಹೇಳಿದ ತಕ್ಷಣ ನೀನಿದು ತಪ್ಪು, ನೀ ಹೇಳಿದ ತಪ್ಪು, ನೀನು ಯಾರು ಹಂಗೆ ಹೇಳೋಕ್ಕೆ, ಆ ಥರ ನನಗೆ ಐ ಡೋಂಟ್ ನೋ, ಅದು ನಂಗೆ ಯಾಕೆ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಹಿಂಗೆ ಹೋಗಬಾರ್ದು, ಹಿಂಗೆ ಹೇಳಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ. ಬಟ್ ಅದೇ ಥರ ನನ್ನ ರಿಯಾಕ್ಷನ್ ಹಾಗೆ ಇರ್ತಿತ್ತು. ಬಟ್ ಕೇಳ್ತಿದ್ದೆ ನಾನು, ಯಾಕೆ ಹಂಗಂದ್ರಿ, ನೀವು ಯಾಕೆ ಆ ಒಪಿನಿಯನ್ ಯಾಕೆ ಕೊಟ್ರಿ, ಅವ್ರೇನೋ ಸಿಚುಯೇಷನ್ ಇದ್ದಾಗ ಆ ಸಿಚುಯೇಷನ್ಗೆ ನನ್ನ ಜಸ್ಟಿಫಿಕೇಷನ್ ಏನು, ನನ್ನ ಮಾತುಗಳೇನಿತ್ತು ಅಥವಾ ನನ್ನ ಒಪಿನಿಯನ್ಸ್ ಏನಿತ್ತು, ಇಟ್ಸ್ ಸ್ಟಿಲ್ ರಿಮೈನ್ ದ ಸೇಮ್, ಅದನ್ನೇ ಹೇಳ್ತಿದ್ದೆ. ಬಟ್ ಗಿಲ್ಲಿ ಹವಾ ಹೊರಗಡೆ ದೊಡ್ಡ ಮಟ್ಟದಲ್ಲಿದೆ. ಇದು ನಿಮ್ಗೆ ಗೊತ್ತಿತ್ತಾ? ಗಿಲ್ಲಿದು ಕ್ರೇಜ್ ಹೊರಗಡೆ ಇದೆ, ಜಾಸ್ತಿ ಇದೆ ಅಂತ ಗೊತ್ತಿತ್ತಾ? ಹೊರಗೆ ಬಂದ ಮೇಲೆ ಗೊತ್ತಾಯ್ತಾ ಅಂತ ಹೇಳಿ ಗಿಲ್ಲಿ ಬಗ್ಗೆ ಹೇಳೋದಾದರೆ? ಅಂದರೆ ಕ್ರೇಜ್ ಇದೆ ಅಂತ ಅಷ್ಟು ಗೊತ್ತಿರಲಿಲ್ಲ ನಂಗೆ ಒಳಗಡೆ. ಬಟ್ ಅವ್ನು ಥ್ರೂ ಔಟ್ ಕಾನ್ಸ್ಟೆಂಟಾಗಿ ಎಂಟರ್ಟೈನ್ ಮಾಡ್ತಿದ್ದಾನೆ. ಸೊ ಹೀ ಈಸ್ ಅ ಸ್ಟ್ರಾಂಗ್ ಕಾಂಪಿಟೇಟರ್, ಅವನೊಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಿದ್ದಾನೆ ಅಂತ. ಬಿಕಾಸ್ ಅವನು ಎಲ್ಲ ಸಿಚುಯೇಷನಲ್ಲೂ ಕಾರಣಗಳು ಕೊಡುವಾಗಲೂ ತುಂಬ ಸ್ಟ್ರಾಂಗಾಗಿ ಕೊಡ್ತಿದ್ದ. ಅವನೇನೇ ಕಾಮಿಡಿ ಮಾಡಿದ್ರು ಅದಕ್ಕೆ ತುಂಬ ತೂಕ ಇರ್ತಿತ್ತು ಆ್ಯಂಡ್ ತುಂಬ ಅನಲೈಸ್ ಮಾಡಿರುವ ಸಿಚುಯೇಷನ್ನ, ಅವನದು ಆ್ಯಂಗಲ್ ಏನಿದೆ ಅದರಲ್ಲೇ ಹೇಳ್ತಿದ್ದ. ಆ ಥರದ್ದೆಲ್ಲ ನೋಡಿದಾಗ ಓಕೆ, ಸ್ಟ್ರಾಂಗ್ ಇದ್ದಾನೆ ಆ್ಯಂಡ್ ಕಾನ್ಸ್ಟೆಂಟ್ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ನಮಗೆ ಮನೆ ಒಳಗಡೆನೂ ಇರ್ತಿತ್ತು, ನಮ್ಮನ್ನೇ ರೇಗಿಸ್ತಿದ್ರು, ಅದರಲ್ಲೂ ನಾವು ನಗ್ತಿದ್ವಿ. ಸೊ ಆ ಕಾನ್ಸ್ಟೆಂಟಾಗಿದ್ದಾಗ ಅವ್ನಿಗೆ ಸ್ಟ್ರಾಂಗ್ ಅಂತ ಗೊತ್ತಿತ್ತು. ಬಟ್ ಹೊರಗಡೆ ಬಂದಮೇಲೆ ಎಸ್, ಆ ಕ್ರೇಜ್ ಇದೆ, ಈ ಮಟ್ಟಿಗಿದೆ ಅಂತ ಗೊತ್ತಿರಲಿಲ್ಲ. ಅನ್ಸುತ್ತೆ ಐ ಥಿಂಕ್ ಗೆಲ್ತಾನೆ. ಯಾಕೆಂದರೆ ಒಂದು, ಇಟ್ಸ್ ನಾಟ್ ಜಸ್ಟ್ ಕಾಮಿಡಿ, ಅವನು ಬರೀ ಕಾಮಿಡಿಯಿಂದ ಗೆಲ್ತಾನೆ ಅಂತ ನಾನು ಹೇಳಲ್ಲ. ಅದ್ರ ಜೊತೆಗೆ ಅವನು ತುಂಬ ಸಿಚುಯೇಷನ್ಸಲ್ಲಿ ಅವ್ನು ಸ್ಟ್ಯಾಂಡ್ ತೊಗೊಂಡಿದ್ದಾನೆ, ಅಥವಾ ಅವ್ನು ತುಂಬ ಸಿಚುಯೇಷನ್ಸಲ್ಲಿ ಏನು ಮಾತಾಡಬೇಕೋ ಅದನ್ನೇ ಮಾತಾಡಿದ್ದಾನೆ ಆ್ಯಂಡ್ ಅವನ ಥರನೇ ಮಾತಾಡಿದ್ದಾನೆ. ಸೊ ಈಗ ಕೆಲವ್ರು ಹೇಳ್ತಾರೆ, ಹೊರಗೆ ಬಂದವರು ನಮ್ಮನ್ನು ಕೆಳಗಿಟ್ಟು ಮಾತಾಡ್ತಾರೆ, ನಮ್ಮನ್ನ ಕೆಳಗಿಟ್ಟು ಕಾಮಿಡಿ ಮಾಡ್ತಾರೆ. ಅದು 100% ಇವಾಗ ನಮಗೂ ಅಷ್ಟೇ, ಕೇಳಷ್ಟು ಕೇಳ್ಬೋದು, ಆಮೇಲೆ ನಮಗೂ ತಾಳ್ಮೆ ಇರಲ್ಲ, ಸಿಟ್ಟು ಬಂದೇ ಬಿಡುತ್ತೆ. ಹೌದಾ, ಆತ ಕಾಮಿಡಿ ಮಾಡುವಂಥ ಸಂದರ್ಭದಲ್ಲಿ ಕೆಳಗಿಟ್ಟು ಕಾಮಿಡಿ ಮಾಡ್ತಾರೆ ಹೇಗೆ ಅಂತ ಹೇಳಿ, ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮನ್ನು ಮಾತಾಡುವಂಥ ಸಂದರ್ಭ. ಅಂದರೆ ಇವಾಗ ಕಾರಣ ಕೊಡ್ಬೇಕಾದ್ರೆ ಬೇರೆಯವರು ಇನ್ನೊಂದು ವ್ಯಕ್ತಿತ್ವನ ಕೆಳಗಿಟ್ಟೆ ಕಾರಣ ಕೊಡೋದು. ಸೊ ನನಗೆ ನನ್ನ ಜೊತೆ ಅವ್ನು ಕಾಮಿಡಿ ಮಾಡುವಾಗ ಏನೋ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಿದೆ ಅಂತ ಏನು ಹೇಳ್ತಾರೆ, ಆ ಥರ ನಂಗೆ ಫೀಲ್ ಆಗಿಲ್ಲ. ಆ್ಯಂಡ್ ನಾನು ನೋಡಿರೋದ್ರ ಬಗ್ಗೆನೂ, ಇವಾಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಮ್ಯಾಮ್ ಜೊತೆ ಅವನೇನು ಜಗಳ ಆಡ್ತಿರ್ತಾನಲ್ಲ, ಆವಾಗಲೂ ಅಷ್ಟೇ ಅವರು ಕೂಡ ಬೇರೆಯವ್ರನ್ನ ಕೆಳಗಿಟ್ಟೆ ಮಾತಾಡ್ತಾರೆ. ಬಟ್ ಅವ್ರ ವೇಯಲ್ಲಿ ಹೇಳ್ತಾರೆ, ಇವನು ಕಾಮಿಡಿಯಾಗಿ ಹೇಳ್ತಾನೆ. ಸೊ ಅದು ಎಲ್ಲೋ ನಾಟ್ ಟ್ರೂ ಅಂತ ಅನಿಸುತ್ತೆ. ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಹೊರಗೆ ಬಂದಾಗ, ಅಪ್ಪ ಅಮ್ಮ ಹೇಳಿದ್ದೇನು? 100% ನಿಮ್ಮ ಪ್ರತಿಯೊಂದು ಕ್ಷಣನೂ ಅವ್ರು ಎಂಜಾಯ್ ಮಾಡ್ತಿದ್ರು ಅಂತ ನನಗೆ ಅನಿಸುತ್ತೆ. ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಅವ್ರು ಎಷ್ಟು ಎಂಜಾಯ್ ಮಾಡಿದ್ರು ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ದನ್ನು? ನಂಗೆ ಅದೇ ಆ್ಯಕ್ಚುಲಿ ಒಂದು ತಲೆಯಲ್ಲಿ ಒಂದು ಕಾರ್ನರಲ್ಲಿ ಇತ್ತು, ಅವರಿಬ್ಬರು ಹೆಂಗೆ ರಿಸೀವ್ ಮಾಡ್ತಿದ್ದಾರೆ ಏನು. ಏಕೆಂದರೆ ಅವರು ಕಳಿಸ್ಬೇಕಾದ್ರೂ ಒಂದು ಮಿಕ್ಸ್ಡ್ ಒಪಿನಿಯನ್ ಇತ್ತು ಅವರಿಗೆ. ಬಟ್ ಹೊರಗೆ ಬಂದಾಗ ಅವರು ದೇ ವಿ ವೆರಿ ಹ್ಯಾಪಿ. ಆ್ಯಂಡ್ ಒಳಗಡೆ ಬಂದಾಗಲೂ ಒಂಥರ ಐ ಕುಡ್ ಸಿ ದೇ ಪ್ರೌಡ್ ಆಫ್ ಮೀ ಅಂತ. ಹೊರಗೆ ಬಂದಾಗ ನಿನ್ನ ವ್ಯಕ್ತಿತ್ವ ಏನಿದೆ ನೀನು ಅದನ್ನ ಉಳಿಸ್ಕೊಂಡಿದ್ಯಾ, ಅದಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಏನೋ ಯಾವುದೋ ಎಪಿಸೋಡ್ ನೋಡ್ಬೇಕಾದ್ರೆ ಯಾವುದೋ ಸಿಚುಯೇಷನಲ್ಲಿ ನಮ್ಮ ಮಗಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ, ಯಾಕೆ ಹಿಂಗಿದ್ದಾಳೆ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಫಸ್ಟ್ ಡೇಯಿಂದ ನಿನ್ನ ವ್ಯಕ್ತಿತ್ವ ಏನಿತ್ತು ಅದನ್ನ ಕಾಪಾಡ್ಕೊಂಡೇ ಬಂದಿದ್ಯಾ ಅಂತ ಹೇಳಿದರು. ಆ್ಯಂಡ್ ಐ ಥಿಂಕ್ ಅದೇ ಒಂದು ಬಿಗ್ಗೆಸ್ಟ್ ಪ್ರೈಸ್ ಅಂತ ಅನ್ಸುತ್ತೆ ನನಗೆ. ಅಮ್ಮ ಅಲ್ಲೇ ಕೂತಿದ್ದಾರೆ, ಅಮ್ಮ ಬರಬಹುದಾ? ಬನ್ನಿ, ಒಂದೇ ಒಂದು ಮಾತು. ಅಮ್ಮ ಹೇಗನ್ನಿಸ್ತು? ಇಲ್ಲಿ ಬನ್ನಿ ಅಮ್ಮ, ಹೇಗನ್ನಿಸ್ತು ಮಗಳು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದು? ಇವತ್ತು ಜನರ ಪ್ರೀತಿ ಗಳಿಸಿದ್ದಾರೆ, ಎಷ್ಟು ಖುಷಿ ಕೊಟ್ಟಿದೆ? ನನಗೆ ತುಂಬ, ನಮಗೆಲ್ಲ ಇಡೀ ಫ್ಯಾಮಿಲಿಗೆ ಪ್ರೌಡ್ ಇದ್ದಾಳೆ. ಯಾಕೆಂದರೆ ಅವಳು ಹೇಗಿದ್ದಾಳೆ ಹಾಗೇ ಇದ್ಲು. ಮತ್ತು ಅವಳು ಎಲ್ಲರೂ ಹೇಳ್ದಂಗೆ ಅವಳು ಇದು ಮಾಡ್ತಿದ್ರು,
ಅವಳನ್ನ ಡೌನ್ ಮಾಡೋಕ್ಕೆ ನೋಡ್ತಿದ್ರು. ಬಟ್ ಅವಳು ಅದನ್ನು ಸ್ಟ್ರಾಂಗಾಗಿ ತಗೊಂಡು ಇಷ್ಟು ದಿನ ಹಚ್ಚಿ ಒಂಥರ ಬೇರೆ ಥರದಲ್ಲಿ ಇಲ್ಲದೇ ಅವಳತನದಲ್ಲಿ ಅವಳು ಇದ್ದಾಳೆ. ಅದೇ ನಮಗೆ ಹೆಮ್ಮೆ. ನಿಮ್ಮ ಮನೆಗೆ ಯಾವ ಥರ ಶಕ್ತಿಯಾಗಿ ನಿಂತಿದ್ದಾಳೆ ನಾರಿ ಶಕ್ತಿ? ನಾರಿ ಶಕ್ತಿ ಅಂದರೆ ಇಲ್ಲ, ಅಂದರೆ ಫೈನಾನ್ಷಿಯಲ್ಲೇ ಆಗಲಿ, ಒಂದು ಇದು ಬೇಡ ಮಮ್ಮಿ, ಇದು ಈ ಥರ ಮಾಡೋಣ, ಮತ್ತು ತಮ್ಮನ ಎಜುಕೇಷನ್ ವೈಸ್ ಅವನ ತಮ್ಮನ್ನು ಅವಳು ಓದಿಸಿದಾಳೆ. ಅದು ನಮಗೆ ಹೆಮ್ಮೆ. ಓವರಲ್ಲಿ ನಿಮ್ಗೆ ಯಾರು ಗೆಲ್ಬೇಕಂತ ಅನಿಸುತ್ತೆ? ನಮಗೆ ಹಂಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಮುದ್ದಾಗಿ ಕಾಣಿಸ್ತಾ ಇದ್ರು ಮಗಳು, ಮುದ್ದಾಗಿ ನಡೆಯೋದಾಗ ನೀವು ತಾಯಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ ಅಂತ. ಇಲ್ಲ, ಪ್ರತಿಯೊಂದು ಅವಳು 24x7 ನೋಡುವಾಗ ಅವಳನ್ನ ಯಾವ ಥರ ಡ್ರೆಸ್ ಆಗಿದ್ದಾಳೆ, ಏನು ತಿನ್ಸಿದ್ದಾಳೆ ಅದೇ ನೋಡ್ತಾ ಇದ್ವಿ. ಪಾಪ ಅದು ಒಂದೇ ಒಂದು ಚಪಾತಿ ಹಾಕೊಂಡು ತಿಂತಾಯಿತ್ತು, ಅದನ್ನು ನೋಡ್ತಾ ಇದ್ವಿ. ಹಲ್ಟ್ ಆಗಿದ್ದು ಅವ್ರಿಗೆ ನೋವಾಗಿದ್ದು ಯಾವ ಇನ್ಸಿಡೆಂಟ್ ನಿಮ್ಗೆ ನೋವು ಕೊಟ್ಟಿದೆ ಅಂತ? ಆ ಥರ ಏನು ಅನಿಸ್ತಾ ಇಲ್ಲ. ಅಂದರೆ ಅವಳು ಕಾಲು ಏಟಾಗಿದ್ದು ಒಂದು ಸ್ವಲ್ಪ ನೋವಾಯಿತು. ಬಟ್ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಓಕೆ, ಅಪ್ಪಾಜಿ ಯಾವ ಥರ ಎಂಜಾಯ್ ಮಾಡ್ತಾ ಇದ್ರು? ಅಪ್ಪ ಅವ್ರ ಅಪ್ಪನೂ ಅಷ್ಟೇ, ಅವರು 24x ಚೆನ್ನಾಗಿ ಮಾಡಿದ್ರು, ನೋಡ್ತಾ ಇದ್ರು. ಏನು ಹೇಳ್ತೀರಾ? ಇಲ್ಲ, ನನ್ನ ಮಗಳು ಚೆನ್ನಾಗಿ ಹಾಡು ಬಂದಿದ್ದಾಳೆ. ನಮಗೆ ತುಂಬ ಪ್ರೌಡು ಇದೆ. ಅವಳು ವ್ಯಕ್ತಿತ್ವನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಅದೊಂದು ನಮಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು. ಎಸ್ ಮೇಡಮ್, ಬಂದ್ರಿ, ಹೊರಗಡೆ ಬಂದು ನಿಮ್ಮ ಮೇಲೆ ಅಭಿಮಾನಿಗಳು ಇಟ್ಟಂಥ ಪ್ರೀತಿಯನ್ನು ಕಂಡಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇವಾಗ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ ಏನೂ ಗೊತ್ತಿಲ್ಲ ನನಗೆ. ಬೆಳಗ್ಗೆ ಬಂದ ತಕ್ಷಣ ಇಲ್ಲಿಗೆ ಬಂದಿದ್ದೀನಿ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಐ ಥಿಂಕ್ ತುಂಬ ಒಂದು ಜೆನ್ಯೂನ್ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನೀವು ಹೆಂಗಿದ್ದೀರೋ ಹಾಗೆ ಇದ್ದೀರಿ. ಆ ಒಪಿನಿಯನ್ ನಂಗೆ ತುಂಬ ಲೈಕ್ ಅದು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಏನು ನೆಗೆಟಿವ್ ಹೇಳ್ತಾರೋ, ಏನಿದೆ ಹೇಳ್ತಾರೋ ಅನ್ನೋದಿತ್ತು. ಅಫ್ಕೋರ್ಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ನಾನು ಏನೇ ಹೇಳಿದ್ರು ಅದಕ್ಕೊಂದು ನೆಗೆಟಿವ್, ಯಾರಿಗೋ ಏನೋ ಅದು ತಪ್ಪು ಅಂತ ಅನಿಸುತ್ತೆ. ಎಲ್ಲರಿಗೂ ಸರಿ ಅನಿಸೋ ಥರ ನಾವು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಆ ಪಾಸಿಟಿವ್ ಎನರ್ಜಿಯಲ್ಲಿ ನಾನು ಆಟ ಆಡಿದೆ. ಆ ಪಾಸಿಟಿವಿಟಿ ನಂಗೆ ಇಂಟರ್ನ್ ಸಿಕ್ಕಿದೆ ಅಂತ ಅನಿಸುತ್ತೆ. ಕಲರ್ಸ್ ಕನ್ನಡದ ಮನೆ ಮಗಳು, ಆಮೇಲೆ ರೂಲ್ಸ್ ಬುಕ್ ಓದೋದಕ್ಕೆ ಅಂತಲೇ ಬಿಗ್ ಬಾಸ್ ನೇಮಕ ಮಾಡ್ಕೊಂಡಿದ್ದಾರೆ. ಈ ಥರದ ಟ್ರೋಲ್ಗಳು ದೊಡ್ಡ ಮಟ್ಟದಲ್ಲಿ ಆಯಿತು ನಿಮ್ಮ ಬಗ್ಗೆ. ಐ ಥಿಂಕ್ ಅದೆರಡೇ ಟ್ರೋಲ್ಗಳನ್ನ ನಾನು ನೋಡಿದ್ದು, ಜಾಸ್ತಿ ಆಗಿದ್ದು ಅಂತ ಹೇಳಿದ್ರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಅಂದರೆ ಕಲರ್ಸ್ ಜೊತೆ ನಾನು ಆಲ್ಮೋಸ್ಟ್ 2 ಸೀರಿಯಲ್ ಮಾಡಿದ್ದೀನಿ. ಅದು ಮನೆ ಮಗಳು ಅದಕ್ಕೋಸ್ಕರ ಉಳ್ಕೊಂಡಿದ್ದೀನಿ ಅನ್ನೋದನ್ನು ಐ ಡೋಂಟ್ ಅಗ್ರಿ. ಯಾಕೆಂದರೆ ಅಷ್ಟು ದೊಡ್ಡ ಶೋ ಅಲ್ಲಿ ಒಂದು ಚಾನಲ್ ಒಬ್ಬರನ್ನ ಉಳಿಸ್ಕೊಳಕ್ಕಾಗಲ್ಲ. ಜನರು ಅದನ್ನು ವೋಟಿಂಗ್ ಓಪನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಬಟ್ ಅದರಿಂದ ನಾನು ಅಷ್ಟು ದಿನ ಇದ್ದೆ ಅಥವಾ ಅದಕ್ಕೋಸ್ಕರ ಇದ್ದೆ ಅನ್ನೋದು ಐ ವೋಂಟ್ ಅಗ್ರಿ. ಬಟ್ ಇಟ್ಸ್ ಓಕೆ. ಅಗೇನ್ ಅದೊಂದು ಒಪಿನಿಯನ್, ಎಲ್ಲರದ್ದು ಒಪಿನಿಯನ್ ಇದ್ದೇ ಇರುತ್ತೆ ಏನೇ ಆದರೂ. ಇಟ್ ಈಸ್ ಅನ್ ಒಪಿನಿಯನ್. ಒಂದು ಐ ವಿಲ್ ಜಸ್ಟ್ ಸ್ಮೈಲ್ ಇಟ್ ಅನ್ಸುತ್ತೆ. ರೂಲ್ಸ್ ಬುಕ್ ಓದೋದಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಅಂದರೆ ಟಾಸ್ಕ್ ಬುಕ್ ಕನ್ನಡನ ಚೆನ್ನಾಗಿ ಓದ್ತಾ ಇದ್ರಿ, ಅರ್ಥ ಆಗೋ ಥರ ಅನಿಸುತ್ತೆ. ಅಂದರೆ ಸುಮಾರು ಜನ ಅದನ್ನು ಓದ್ತಿರ್ಲಿಲ್ಲ, ಪ್ರಾಬಬ್ಲಿ ಅದು ಅನಿಸುತ್ತೆ. ಬಟ್ ಅದು ಒಂದೇ ಮಾಡಿದೆ ಅಂತ ಅನಿಸಲ್ಲ. ಅದು ಒಂದು ಮಾಡೋಕ್ಕೆ ಈಗ ಬೇರೆಯವರು ಇದ್ದರು ಅದೊಂದು ಓದೋದಕ್ಕೆ. ಸೊ ಅದೊಂದೇ ಮಾಡಿ ನಾನು ಒಂದು 2-3 ವಾರ ಇರ್ಬೋದಿತ್ತೇನೋ ಅದು ಒಂದೇ ಮಾಡಿದ್ದಿದ್ರೆ. ಅದ್ರ ಜೊತೆ ಐ ಥಿಂಕ್ ಐ ವಾಸ್ ಮೈ ಸೆಲ್ಫ್. ನಾನೇನಿದ್ದೆ ನಾನಾಗೆ ಇದ್ದೆ ಅನಿಸುತ್ತೆ. ಧನುಷ್ ಬಗ್ಗೆ ಹೇಳೋದಾದ್ರೆ, ಒಳ್ಳೆ ಒಡನಾಟ ಇತ್ತು, ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿತ್ತು, ಅವ್ರ ಬಗ್ಗೆ ಹೇಳೋದಾದ್ರೆ? ಧನುಷ್ ಹೀ ಈಸ್, ಅಂದರೆ ಅಲ್ಲಿ ಅಷ್ಟು ಕೇಯಾಸ್, ಯಾರು ಅವ್ರು ಯಾರು ಇವ್ರು ಯಾರು ಅಂತೆಲ್ಲ ನಾವು ಇದು ಮಾಡ್ಕೊಳ್ಬೇಕಾದ್ರೆ ಐ ಡೋಂಟ್ ನೋ, ಒಂದು ಕಂಫರ್ಟ್ ಬೇಕಾಗಿರುತ್ತೆ. ಅಂದರೆ ಒಂದು ಹಾನೆಸ್ಟಿ ಬೇಕಾಗಿರುತ್ತೆ, ಒಂದು ಟ್ರಸ್ಟ್ ಬೇಕಾಗಿರುತ್ತೆ. ಆ ಥರ ವೈಸ್ ಏನೇ ಹೇಳ್ಬೋದು ಅದನ್ನ ಪ್ರಾಕ್ಟಿಕಲಾಗಿ ತೊಗೋತಾ ಇದ್ದ. ಈಗ ನಾನಾಗಿರಲಿ, ಧನು ಆಗಿರಲಿ, ಕಾವ್ಯ ಆಗಿರಲಿ, ನಮ್ಮ ಫ್ರೆಂಡ್ಶಿಪ್ ಕೊನೆಯವರೆಗೂ ಇತ್ತು. ಬಿಕಾಸ್ ನಾನು ಏನೇ ನೆಗೆಟಿವ್ ಹೇಳಿದ್ರು ಓಕೆ ಯಾಕೆ ಅಂತ ಅನಲೈಸ್ ಮಾಡ್ತಿದ್ರು. ಇವಳು ಹೇಳಿದ್ಲು ಅಂತ ಇಬ್ಬರು ಅನ್ಕೋತಿರಲಿಲ್ಲ. ಅಟ್ ದ ಸೇಮ್ ಟೈಮ್ ಅವರಿಬ್ಬರು ಏನಾದ್ರು ನನ್ನ ನೆಗೆಟಿವ್ಸ್ ಹೇಳಬೇಕಾದ್ರೂ ಅದನ್ನ ಓಕೆ ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ ಅನ್ನೋ ಪ್ರಾಕ್ಟಿಕಲ್ ಕಾಂಪಿಟೇಷನ್ ಕೂಡ ಇತ್ತು. ಬಟ್ ಅದನ್ನ ಪ್ರಾಕ್ಟಿಕಲಾಗಿ 3 ಜನನೂ ತೊಗೊಂಡಿದ್ದಕ್ಕೆ ನಮಗೆ ಆ ಜಗಳಗಳಾಗದೆ ಲಾಸ್ಟ್ವರೆಗೂ ವಿ ರಿಮೈನ್ಡ್ ಆಸ್ ಫ್ರೆಂಡ್ಸ್ ಅನಿಸುತ್ತೆ.
ಅಶ್ವಿನಿ ಅವರು ನಿನ್ನೆ ಒಂದು ಕೊಟ್ಟಂತ ಹೇಳಿಕೆ, ರಾಶಿಕಾ ಅವರು ರಘು ಅವ್ರ ತೊಡೆ ಮೇಲೆ ಮಲ್ಕೊಂಡು ಕಾಲ ಕಳೀತಾರೆ, ಇದೆಲ್ಲೋ ಒಂದು ಕಡೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ನಿಮಗೆ ಅದು ಯಾವ ಥರ ಫೀಲ್ ಕೊಡ್ತಾ ಅವರ ಆ ಮಾತು ಅಂತ ಹೇಳಿ, ಆ್ಯಂಡ್ ಅಶ್ವಿನಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಅಶ್ವಿನಿ ಮ್ಯಾಮ್ ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ, ಅವ್ರ ಫೋಟೋ ಸ್ಪೆಷಲಿ ವೀಕೆಂಡ್ಸಲ್ಲಿ ಅವ್ರ ಫೋಟೋ ಯಾರು ಹಾಕ್ತಾರೆ ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಫೋಟೋನೇ ಹಾಕೋದವರು. ಅದನ್ನು ನಾನು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀನಿ ಸುಮಾರು ವೀಕೆಂಡ್ಸಲ್ಲಿ. ರಾಶಿಕಾ ಹೋಗ್ಬಿಟ್ಟು ಅವ್ರ ಫೋಟೋ ಪಂಚ್ ಮಾಡ್ತಾಳೆ, ಇಮಿಡಿಯೇಟ್ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಬಟ್ ಆ ಇಮಿಡಿಯೇಟ್ ರಿಯಾಕ್ಷನ್ ಕೊಡುವಾಗ ಅವರು ಎಷ್ಟೊಂದು ಸಲ ಗಿಲ್ಲಿಗೆ ಹೇಳಿರ್ತಾರೆ, ನೀನು ಬೇರೆಯವ್ರನ್ನ ಕೆಳಗಿಟ್ಟು ಮಾತಾಡ್ತಿದ್ಯಾ, ಹಂಗೆ ಮಾತಾಡಬೇಡ, ಆ ಥರದ್ದೆಲ್ಲ ಹೇಳಿ ಅವರೇ ಯಾಕೆ ಅದನ್ನು ಹಂಗೆ ಕೆಳಗಿಟ್ಟು ಮಾತಾಡಿದ್ರು. ಇಟ್ ಈಸ್ ಲೈಕ್ ಕ್ಯಾರೆಕ್ಟರ್ನೇ ಕೆಳಗಿಟ್ಟು ಮಾತಾಡ್ತಿರೋ ಥರನೇ ಅವ್ರು ಸೌಂಡ್ ಆಗಿದ್ದದು. ಯಾಕಂದರೆ ರಘು ಸರ್ ಜೊತೆ ಒಂದು ಕಂಫರ್ಟಬಲ್ ಆಗಿದ್ವಿ ನಾವು, ಆ್ಯಂಡ್ ಆ ಥರ ಫೀಲ್ ಮಾಡಿಸಿದ್ರು. ಬಿಕಾಸ್ ನಮಗೆಲ್ಲರಿಗೂ ಅವರು ಮಾತಾಡ್ತಿದ್ದ ವಿಷಯಗಳಾಗಿರ್ಬೋದು, ಅಥವಾ ನಾವೇನಾದ್ರು ಹೇಳ್ಕೊಂಡಾಗ ಅವ್ರು ಕೊಡ್ತಿದ್ದ ಒಪಿನಿಯನ್ಸ್ ಆಗಿರ್ಬೋದು, ಒಂದು ಕಂಫರ್ಟಬಲ್ ಫೀಲ್ ಮಾಡಿಸ್ತಿದ್ರು. ಸೊ ಅದನ್ನೇ ಅವ್ರು ಬೇರೆ ಶೇಡ್ ಕೊಟ್ಬಿಟ್ರಾ, ಆ ಅಜ್ಜಲ್ಲಿ ನನ್ನ ಫೋಟೋ ಹಾಕ್ಬಿಟ್ಲು ಅನ್ನೋ ಇದರಲ್ಲಿ ಅವರು ಆ ಥರ ಮಾತಾಡ್ಬಿಟ್ಟಿದ್ದು ತುಂಬ ತಪ್ಪಾಯಿತು ಅಂತ ಅನಿಸುತ್ತೆ. ರಕ್ಷಿತಾ ಬರುವಾಗ ಏನು ಮನಸ್ಸಲ್ಲಿ ಇಟ್ಕೋಬೇಡಿ ಅದೆಲ್ಲ ಹೇಳಿದಾಗ ಇವನ್ ಅವ್ರು ಹೇಳೋಕೆ ನಮಗೆ ಒಂಥರ ಫೀಲ್ ಆಗ್ತಾ ಇತ್ತು. ಆಕೆ ಬಗ್ಗೆ ಹೇಳೋದಾದರೆ ನಿಜಕ್ಕೂ ಆಕೆ ಹೇಗೆ, ಆಕೆ ವ್ಯಕ್ತಿತ್ವ ಹೇಗೆ, ನಿಮ್ಮ ಜೊತೆ ಹೇಗಿರ್ತಿದ್ರು? ನಾವೀಗ ಒಂದು ಕಾಲ್ ಅವರ್ ನೋಡ್ತೀವಿ, ನೀವು 24/7 ಅವ್ರ ಜೊತೆ ಕಳೆದಿರ್ತೀರ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ? ಅಂದರೆ ನಂದು ರಕ್ಷಿತಂದು ಆ್ಯಕ್ಚುಲಿ ಆಲ್ಮೋಸ್ಟ್ ಬರೀ ಅವಳನ್ನ ನಾಮಿನೇಟ್ ಮಾಡ್ತಾಳೆ, ನಾನು ಅವಳನ್ನ ನಾಮಿನೇಟ್ ಮಾಡ್ತೀನಿ, ಆ ಥರ. ಇನಿಷಿಯಲಿ ಹಂಗಿರಲಿಲ್ಲ, ಅದು ಒಂದು ಪಾಯಿಂಟಿಂದ ಹಂಗಾಗಕ್ಕೆ ಶುರು ಆಗೋಯ್ತು. ಬಟ್ ಐ ಥಿಂಕ್ ಲಾಸ್ಟ್ ವೀಕ್ ಏನಿತ್ತು, ನಾವಿಬ್ಬರು ಕಿಚನ್ ಒಟ್ಟಿಗೆ ಮಾಡ್ತೀವಿ, ಅವಾಗ ಸುಮಾರು ಮಾತಾಡ್ತೀವಿ. ಆ್ಯಂಡ್ ಆಲ್ಸೋ ನಾವು ಒಂದು ಇದಕ್ಕೆ ಬರ್ತೀನಿ, ಲೆಟ್ ಇಟ್ ಗೋ, ಇಟ್ಸ್ ಓಕೆ, ಶೋ ಇಂದನೇ ಹೊರಗೆ ಹೋಗ್ತಿದ್ದೀನಿ, ಅದನ್ನೇನೋ ಕ್ಯಾರಿ ಮಾಡಿ ಶೋಲ್ಲಿ ಎಲ್ಲರ ಮೇಲೆ ಒಪಿನಿಯನ್ಸ್ ಕೊಡಬೇಕು, ಆ ಥರ ಒಂದು ಒಪಿನಿಯನ್ ಕೊಟ್ಟಿದ್ದಾಳೆ. ಸೊ ಲೆಟ್ ಇಟ್ ಗೋ ಅನ್ನೋ ಇದರಲ್ಲೇ ಬರ್ತೀನಿ. ಓಕೆ, ಸೂಪರ್. ನಿಮ್ಮ ಪ್ರಕಾರ ನಿಜಕ್ಕೂ ಗೆಲುವು ಯಾರಿಗೆ ಆಗಬೇಕು, ಯಾರು ಗೆಲ್ಲಬಾರ್ದು? ಒಂದಿರುತ್ತೆ, ನಾನು ಆಗಲೇ ಹೇಳ್ದಂಗೆ ನಾವು ಒಂದು ಸ್ವಲ್ಪ ನೋಡಿರ್ತೀವಿ, ನೀವು ಫುಲ್ ನೋಡಿರ್ತೀರ. ಯಾರು ನಿಜ ಗೆಲುವು ಯಾರಿಗೆ ಸಿಕ್ಕರೆ ನಿಮ್ಗೆ ಖುಷಿ ಕೊಡುತ್ತೆ ಅಂತ ಹೇಳಿ? ನನಗೆ ಧನು ಅಥವಾ ಗಿಲ್ಲಿ ಗೆದ್ದರೆ ಐ ಥಿಂಕ್ ಐ ವಿಲ್ ಬಿ ಹ್ಯಾಪಿ. ಓಕೆ, ರಾಶಿಕಾ ಬಗ್ಗೆ ಹೇಳೋದಾದರೆ? ರಾಶಿಕಾ ಐ ಥಿಂಕ್ ಶಿ ಪ್ಲೇಡ್ ವೆಲ್. ನನಗೂ ಅವಳಿಗೂ ತುಂಬ ಫ್ರಿಕ್ಷನ್ ಆಯಿತು. ಸ್ಟಾರ್ಟಿಂಗ್ ನಾವು ಚೆನ್ನಾಗಿದ್ವಿ, ಬಟ್ ಆಮೇಲೆ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಯಿತು. ಆ ಫ್ರಿಕ್ಷನ್ ಹೋಗ್ತಾನೇ ಹೋಯಿತು ಹಾಗೆ. ಬಟ್ ಅಟ್ ದ ಎಂಡ್ ಒಂಥರ ಹ್ಯಾಪಿ ಎಂಡಿಂಗ್ ಥರನೇ ಅನಿಸುತ್ತೆ. ಲಾಸ್ಟ್ ವೀಕ್ ಕೂಡ ನಾನು ಅವಳು ತುಂಬ ಮಾತಾಡ್ತೀವಿ, ಒಟ್ಟಿಗೆ ತುಂಬ ಒಪಿನಿಯನ್ಸ್ ಶೇರ್ ಮಾಡ್ಕೋತೀವಿ. ಅವಳು ನಂಗೆ ಉತ್ತಮನೂ ಕೊಡ್ತಾಳೆ, ಆ್ಯಂಡ್ ಎಲ್ಲೋ ಅಪ್ರಿಷಿಯೇಟ್ ಮಾಡಿದ್ಲು ಅಂತ ಅನಿಸುತ್ತೆ ಲಾಸ್ಟಲ್ಲಿ. ಸೊ ದ್ಯಾಟ್ ವಾಸ್ ಆಲ್ಸೋ ನೈಸ್. ಕಾವ್ಯ ಬಗ್ಗೆ ಹೇಳೋದಾದರೆ, ಅವ್ರ ಪೇರೆಂಟ್ಸ್ ಮಾಡಿದ ತಪ್ಪು ಅದೊಂಥರ 12 ಸೀಸನಲ್ಲಿ ಯಾರೂ ಮಾಡದಂಥ ಒಂದು ದೊಡ್ಡ ತಪ್ಪು ಮಾಡಿದ್ರು. ಅದು ಆಕೆಗೆ ನಿಜಕ್ಕೂ ಒಂಥರ ಸ್ವಲ್ಪ ಮೈನಸ್ ಆಗಿದೆ ಅಂತಲೂ ಅನಿಸುತ್ತೆ. ಹೊರಭಾಗದಲ್ಲಿ ಎಲ್ಲರೂ ಕೂಡ ಆಕೆ ಬಗ್ಗೆ ಮಾತಾಡ್ಕೊಳ್ಳೋದು ನೋಡ್ತಿದ್ರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಳ್ತಿರೋದು. ನಿಮಗೆ ನಿಮ್ಮ ಫ್ರೆಂಡ್ ಅವರು ಒಂಥರ ಕುಚಿಕು ಗೆಳತಿಯರು, ಆ ಇನ್ಸಿಡೆಂಟ್, ಆ ವಿಡಿಯೋ ಎಲ್ಲ ನೋಡಿದ ಮೇಲೆ ಏನನ್ನಿಸ್ತು? ಆ್ಯಂಡ್ ಕಾವ್ಯ ಬಗ್ಗೆ ಹೇಳೋದಾದ್ರೆ? ಕಾವ್ಯ ಆ್ಯಕ್ಚುಲಿ ನಾನು ಇದನ್ನು ಒಳಗಡೆನೂ ಹೇಳಿದ್ದೀನಿ. ಅಂದರೆ ಬೇರೆ ಯಾರಿಗಾರು ಇವರಿಂದ ನಿಮ್ಮ ಕಂಟೆಂಟ್ ಸಿಗ್ತಿದೆ ಅಂತ ಹೇಳಿದರೆ ಓಕೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಅದರಿಂದ ನಾವು ಹೋಗ್ಬೋದು ಅನ್ನೋ ಇದರಲ್ಲಿ ಇರ್ತಾರೆ. ಬಟ್ ಅವಳು ಯಾವಾಗಲೂ ಯೋಚನೆ ಮಾಡಿದ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು, ನನ್ನ ಪರ್ಸ್ನಾಲಿಟಿ ಗೊತ್ತಾಗಬೇಕು, ಅದಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ದಾಳೆ ಅವಳು ಕೂಡ. ಲೈಕ್ ಫಸ್ಟ್ ಡೇಯಿಂದ ನಾನು ಅವಳ ಜೊತೆನೇ ಇರೋದ್ರಿಂದ ಕಾನ್ಸ್ಟೆಂಟಾಗಿ ಅದನ್ನು ನೋಡಿದ್ದೀನಿ ನಾನು. ಬಿಕಾಸ್ ಜಂಟಿಯಾಗಿ ಬಂದಾಗ ಅವನು ಗಿಲ್ಲಿ ಹೈಪರ್ ಇರೋದ್ರಿಂದ ಇವಳು ಏನೇ ಮಾಡಿದ್ರು ಅದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಪಾಪ. ಆ ಪ್ಯಾಟರ್ನ್ ಹೋಗ್ತಾನೆ ಹೋಯ್ತು ಅಂತ ಅದಕ್ಕೆ ಸಿಕ್ಕಾಬಟ್ಟೆ ಎಫರ್ಟ್ಸ್ ಹಾಕಿದ್ದಾಳೆ. ಬಟ್ ಅವ್ರ ಫ್ಯಾಮ್ಲಿ ಅದೊಂದು ತಪ್ಪಾಯಿತು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ವೀಕೆಂಡಲ್ಲಿ ವಿಡಿಯೋ ಪ್ಲೇ ಆದಮೇಲೆ ಗೊತ್ತಾಗುತ್ತೆ. ಬಟ್ ಐ ಥಿಂಕ್ ಇಫ್ ನಾಟ್ ಫಾರ್ ದ್ಯಾಟ್ ಶೀಸ್ ಪ್ಲೇಡ್ ಹರ್ ಗೇಮ್ ವೆರಿ ವೆಲ್. ಇಲ್ಲ ನನ್ನ ನಿಮಗೆ ನಿಜಕ್ಕೂ ಹೇಗೆ ಅನಿಸ್ತು? ಅಯ್ಯೋ, ಯಾಕೆ ಅವ್ರು ಅಷ್ಟೊಂದು ಕ್ವೆಶ್ಚನ್ಸ್ ಕೇಳಿಬಿಟ್ರು ಅಂತ ಅನಿಸ್ಬಿಡ್ತು. ರಘು ಅವ್ರ ಬಗ್ಗೆ ಹೇಳೋದಾದರೆ? ರಘು ಸರ್ ಕೂಡ ತುಂಬ ನಾಲೆಜ್ ಇದೆ ಅವ್ರಿಗೆ, ಎಷ್ಟೊಂದು ಏರಿಯಾಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೀಸ್ ಅ ವೆರಿ ನಾಲೆಜಬಲ್ ಪರ್ಸನ್. ಧ್ರುವಂತ್ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಅವ್ರ ಕಾನ್ಫಿಡೆನ್ಸ್ ತುಂಬ ಚೇಂಜ್ ಆಯಿತು. ಬಟ್ ಧ್ರುವಂತ್ ಹೆಂಗೆ ಅಂದರೆ ರಿಯಾಕ್ಟ್ ಮಾಡಿಬಿಡೋದು, ಅಥವಾ ಆ ರಿಯಾಕ್ಟ್ ಮಾಡೋ ಟೈಮಲ್ಲಿ ಏನೋ ಹೇಳಿಬಿಡ್ತಾರೆ.
ಅಂದರೆ ಅವ್ರು ಇವಾಗ ಅವ್ರು ಒಳಗೆ ಹೋದಾಗಲೂ ಕೂಡ ಅವ್ರದ್ದು ವಿಡಿಯೋ ವೈರಲ್ ಆಗ್ತಿತ್ತು, ಅವ್ರ ವೈಫ್ಗೇನೋ ಹೊಡೆದಿರೋದು. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಲ್ಲ, ಹೆಂಗೆ ಬೇಕು ಹಾಗೆಲ್ಲ ಮಾತಾಡ್ಬಿಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹೆಂಡತಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಇನ್ನು ಹೆಣ್ಮಕ್ಳಿಗೆ ಅಲ್ಲಿದ್ದವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಥರ ಒಂದು ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ನಿಮಗೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಇದ್ರ ಅಥವಾ ಹೆಂಗೆಂಗೋ ಹರ್ಟ್ ಮಾಡೋ ಥರ ಮಾತಾಡ್ತಾ ಇದ್ರಾ ಅಂತ ಹೇಳಿ? ಅಂದರೆ ಅವ್ರು ಮಾತಾಡುವಾಗ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಿದ್ರು. ಅಡ್ರೆಸ್ ಮಾಡುವಾಗ ಸ್ಪೆಷಲಿ ಮೇಡಮ್ ಇದಿಲ್ಲಿಡ್ಲ ಈ ಥರ ರೆಸ್ಪೆಕ್ಟ್ಫುಲ್ಲಾಗೆ ಅಡ್ರೆಸ್ ಮಾಡ್ತಿದ್ರು. ಬಟ್ ಆ ಕೋಪದ ಇದಕ್ಕೆ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಕಳಪೆ ಕೊಡುವಾಗಲೂ ಏನೋ ಹೇಳ್ಬಿಡ್ತಿದ್ರು, ಅದೊಂದು ಮಾಡ್ತಿದ್ರು. ಮಧ್ಯ ಯೂಸೇಜ್ ಆಫ್ ವರ್ಡ್ಸ್ ಅವ್ರು ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದು ಒಂದು ಕಡೆ, ಆದರೆ ಆ ಕೋಪದಲ್ಲಿ ಒಂದೊಂದು ಮಾತು ಕಾಂಟ್ರಾಸ್ಟ್ ಆಗೋಗ್ತಿತ್ತು. ಓಕೆ, ಅಪ್ಪ ಅಮ್ಮನ ಗಮನಿಸ್ತಾ ಇದ್ದರೆ ತುಂಬ ಇನೋಸೆಂಟ್ ಇಬ್ಬರೂ ಕೂಡ. ನಿಮ್ಮ ಪೇರೆಂಟ್ಸ್ ಅಪ್ಪ ಏನು ಮಾಡ್ತಾಯಿದ್ರು, ನಿಮ್ಮನ್ನು ಓದಿಸಿದ್ದು, ನಿಮ್ಮ ಬಾಲ್ಯದ ಏನಾದ್ರು ನೆನ್ಪು ಮಾಡ್ಕೊಳ್ಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಈಗ ನಿಮ್ಮ ಮಾತುಗಳನ್ನ ಎಲ್ಲರೂ ಕೇಳ್ತಾರೆ, ಬಿಗ್ ಬಾಸ್ ಸ್ಪಂದನ ಅಂತ ಹೇಳಿ. ಅಪ್ಪನ ಬಗ್ಗೆ ಹೇಳೋದಾದರೆ, ಅಮ್ಮನ ಬಗ್ಗೆ ಹೇಳೋದಾದರೆ ನಿಮ್ಮ ಜರ್ನಿ ಹೇಗಿತ್ತು, ಬಾಲ್ಯ ದಿನಗಳು ಹೇಗಿತ್ತು ಅಂತ ಹೇಳಿ? ಏನೇನು ಅವಮಾನ ಸನ್ಮಾನ? ಇಟ್ ವಾಸ್ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಅಪ್ಪ ಅಮ್ಮ ನನ್ನ ತಮ್ಮ ಚಿಂಟು 4 ಜನ, ಆ್ಯಂಡ್ ತುಂಬ ಪ್ಯಾಂಪರ್ ಮಾಡ್ತಿದ್ರು ನಮ್ಮನ್ನು. ವಾಟ್ ಎವರ್, ನಾಟ್ ಜಸ್ಟ್ ಫಿನಾನ್ಷಿಯಲಿ, ಅದೊಂದೇ ಅಂತ ಅಲ್ಲ, ಎಲ್ಲದರಲ್ಲೂ ಒಂಥರ ನಾವಿಬ್ಬರು ಚೆನ್ನಾಗಿರಬೇಕು ಅದು ಗೊತ್ತಾಗ್ತಿತ್ತು. ಯುನೋ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದಾಗ ತುಂಬ ಪ್ಯಾಂಪರ್ ಮಾಡ್ತಾರೆ. ಆ್ಯಂಡ್ ಮನೇಲಿ ನನ್ನ ತಮ್ಮನೂ ಅಷ್ಟೇ, ನನಗೆ ಫಸ್ಟ್ ಪ್ರಿಯಾರಿಟಿ ಆ ಥರನೇ ಅವನು ಬೆಳೆಸಿರೋದು. ಅವನು ಇವತ್ತಿಗೂ ನಾನು ಇಷ್ಟು ದಿನ ಒಳಗಿದ್ದಾಗಲೂ ಎಲ್ಲ ಮ್ಯಾನೇಜ್ ಮಾಡಿದ್ದೆ ಅವನು ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಅವರು ಅಪ್ಪ ಅಮ್ಮ ಆಗಿದ್ದಾರೆ ನನಗೆ ಅಂತ. ಓಕೆ, ಅಪ್ಪ ಏನು ವರ್ಕ್ ಮಾಡ್ತಾ ಇದ್ರು? ಅಪ್ಪ ಇಂಜಿನಿಯರ್ ಆಗಿದ್ದರು, ಮೈಸೂರಲ್ಲೇ ಇದ್ದರು. ಸೊ ಆಲ್ ಆರ್ ಲೈಫ್ಸ್ ಮೈಸೂರು. ಓಕೆ, ಸುದೀಪ್ ಸರ್ ಹತ್ರ ಬಂದು ನಿನ್ನೆ ಮಾತಾಡುವಾಗ ನಿಮ್ಮ VT ನೋಡುವಂಥ ಸಂದರ್ಭದಲ್ಲಿ ಏನೇನು ಫೀಲ್ ಆಯಿತು? ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳೋದಾದರೆ, ಅವ್ರು ಪ್ರತಿ ಸಲವೂ ಬರ್ತಿದ್ರು, ನಿಮಗೆಲ್ಲರೂ ಕೂಡ ಕಣ್ತೆರೆಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದರು. ಅವ್ರ ಮಾತುಗಳನ್ನೆಲ್ಲ ಕೇಳುವಾಗ ಏನು ಅನಿಸ್ತಾ ಇತ್ತು ಅಂತ ಹೇಳಿ? ನನಗೆ ಆ್ಯಕ್ಚುಲಿ ಸುದೀಪ್ ಸರ್ ಇನ್ಪುಟ್ಸಿಂದನೇ ನಾನು ಇಷ್ಟು ದಿನ ಬಂದಿದ್ದು ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕ್ಲೂಲೆಸ್ ಆಗ್ತಿದೆ, ಜಂಟಿ ಇದ್ದಿದ್ದರಿಂದನೋ ಏನೋ ಗೊತ್ತಿಲ್ಲ, ಏನು ಏನು ಮಾಡ್ತಿದ್ದೀನಿ, ಏನಾಗ್ತಿದೆ ಅಂತ ಒಂದು ಸ್ವಲ್ಪ ಕ್ಲೂಲೆಸ್ ಆಗ್ತಿದೆ. ಬಟ್ ಸುದೀಪ್ ಸರ್ ಎವ್ರಿ ಟೈಮ್ ಒಂದು ಇನ್ಪುಟ್ ಕೊಡೋದ್ರಿಂದ ಐ ಥಿಂಕ್ ತುಂಬ ಹೆಲ್ಪ್ ಆಯಿತು ಇಷ್ಟು ದಿನ ಇರೋಕ್ಕೆ. ಒನ್ ಆಫ್ ದ ಮೇಜರ್ ರೀಸನ್. ಆ್ಯಂಡ್ ನಾನು VT ನೋಡಿದಾಗ ಇಟ್ ವಾಸ್ ವೆರಿ ನೈಸ್. ಅಂದರೆ ಹೇಟ್ರೆಡ್ಡು ಮನೆ ಒಳಗಡೆ ಕೂಡ ಒಂದು ಹೇಟ್ ಇತ್ತು, ಅಥವಾ ಏನೋ ಗ್ರಡ್ಜ್ ಇತ್ತು, ಆ ಥರದ್ದು ನೆಗೆಟಿವ್ ಅಷ್ಟು ಇರಲಿಲ್ಲ ನನ್ನ VTಯಲ್ಲಿ. ಇಟ್ ವಾಸ್ ವೆರಿ ನೈಸ್. ಒಂಥರ ಐ ಲಿವ್ಡ್ ಎವ್ರಿ ಮೂಮೆಂಟು ಮನೆ ಒಳಗಡೆ, ನಾನು ಎಂಜಾಯ್ ಮಾಡಿದೆ ಥರೋಲಿ ಮನೆ ಒಳಗಡೆ ಅಂತ ಅನಿಸ್ತು. ಸೊ ನಿಮ್ಮ ವ್ಯಕ್ತಿತ್ವನೆಲ್ಲೂ ಬಿಟ್ಕೊಡ್ಲಿಲ್ಲ ಅಂತ ಸುದೀಪ್ ಸರ್ ಕೂಡ ಹೇಳ್ತಾರೆ. ಸೊ ಇಟ್ ವಾಸ್ ವೆರಿ ನೈಸ್. ಮುಂದೆ ಏನೇನು ಪ್ಲ್ಯಾನ್ಸ್ ಇದೆ? ಸಿನಿಮಾ, ಧಾರಾವಾಹಿ ಈ ಥರದ ಬಂದಾಗ ಡ್ರೀಮ್ ಏನಿದೆ? ಸಿನಿಮಾ ಅಂತ ಇರುತ್ತೆ ಆಸೆ ದೊಡ್ಡ ಮಟ್ಟದಲ್ಲಿ. ನಿಮಗೆ ಏನೇನು ಕನಸುಗಳಿದೆ? ಯಾವ ಥರ ಸಿನಿಮಾಗಳು ಮಾಡಬೇಕು, ಅಥವಾ ಸೀರಿಯಲ್ ಮಾಡ್ತೀನಿ ಅಂದರೆ ಯಾವ ಥರ ಮಾಡಬೇಕು, ಇದ್ರ ಬಗ್ಗೆ ಹೇಳೋದಾದರೆ? ಅದೇ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತಿದೆ. ಅಂದರೆ ಇವಾಗ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದೆ ನಾನು ಸಾಹಿತ್ಯ ಆಗಿ. ಏನೋ ಬೇರೆದು ಯಾವ್ದಾದ್ರು ಟ್ರೈ ಮಾಡಬೇಕು ಕ್ಯಾರೆಕ್ಟರು, ಅದೇ ಲುಕ್ ಹೋಗೋದು ಬೇಡ, ಆ ಥರದ್ದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋರು ಟ್ರೈ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ಸೀರಿಯಲ್ ಮಾಡಬೇಕು ಅಂತ ಅಷ್ಟೇ ಆಸೆ ಇದೆ. ಯಾಕಂದರೆ ನಾನು ಬಂದಿದ್ದು TVಯಿಂದ, ಆ್ಯಂಡ್ ಐ ಲವ್ ಸೀರಿಯಲ್ ಸೆಟ್. ನಂಗೆ ಸೀರಿಯಲ್ ಸೆಟ್ಟಲ್ಲಿರೋದು, ಆ್ಯಕ್ಟ್ ಮಾಡೋದು, ಎವ್ರಿ ಡೇ ಸೆಟ್ಟಿಗೆ ಬರೋದು ನಂಗೆ ತುಂಬ ಇಷ್ಟ. ಅಟ್ ದ ಸೇಮ್ ಟೈಮ್ ಸಿನಿಮಾ ಅಂತಂದರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಲ್ವಾ, ಒಳ್ಳೆ ಸ್ಟಾರ್ಸ್ ಜೊತೆ ನಂಗೆ ಆಪರ್ಚುನಿಟಿ ಸಿಗಬೇಕು ಅನ್ನೋ ಕನಸು ಕೂಡ ಇದೆ. ಡ್ರೀಮ್ ಬಾಯ್ ಅಂತ ಬಂದರೆ, ನೀವು ಮದುವೆ ಆಗುವಂಥ ಹುಡುಗ ಹೇಗಿರಬೇಕು? ಮನೇಲಿ ಹುಡುಕಿದ ಹುಡುಗನೇ ಆಗ್ತೀರಾ ಹೇಗೆ ಅಂತ ಹೇಳಿ? ಆಲ್ರೆಡಿ ಎಷ್ಟೋ ಜನರ ಮನಸ್ಸನ್ನು ಕದ್ದು ಬಿಟ್ಟಿದ್ದೀರಾ. ಅಂದರೆ ಅಫ್ಕೋರ್ಸ್ ಒಂದು ನಿಮಗೂ ಐ ಥಿಂಕ್ ಯು ಕ್ಯಾನ್ ರಿಲೇಟ್. ನಮಗೆ ಒಂದು ಟೈಮಿಂಗ್ ಇರಲ್ಲ, ಏನಿರಲ್ಲ, ವಿ ಕಮ್, ವಿ ಶೂಟ್, ವಿ ಗೋ, ಆ ಥರ ಇರ್ತೀವಿ. ಸೊ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು ಅಂತ ಒಂದಿದೆ. ಆ್ಯಂಡ್ ಅದು ಬಿಟ್ಟರೆ ಏನೇನಿಲ್ಲ, ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರಬೇಕು, ಈ ಥರ ಕ್ವಾಲಿಟೀಸ್ ತಲೆಯಲ್ಲಿದೆ. ನೋಡೋಣ. ಓಕೆ,
ಒಂದು ಲೈಫ್ ಅಂತ ಬಂದಾಗ ಅಪ್ ಆ್ಯಂಡ್ ಡೌನ್ಸು ಏನೇನೋ ಬರುತ್ತೆ, ಏನೇನೋ ನೋವುಗಳು ಬರುತ್ತೆ. ಆ ಟೈಮಲ್ಲಿ ಹೆಣ್ಮಕ್ಳು ಏನೋ ಒಂದೊಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಇವತ್ತು ನೀವು ತುಂಬ ಅಲ್ಲಿಂದ ಬಂದರೂ ಕೂಡ ತುಂಬ ಸ್ಟ್ರಾಂಗಾಗಿ ನಿಂತು ಇವತ್ತು ಮಾದರಿ ಆಗಿದ್ದೀರ ಒಂದಷ್ಟು ಹೆಣ್ಣು ಮಕ್ಕಳಿಗೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಲೈಫಲ್ಲಿ ಐ ಥಿಂಕ್ ಆ ಪ್ರಾಬ್ಲಮ್ಸ್ ಬರೋದೇ ನಾವು ಎಷ್ಟು ಸ್ಟ್ರಾಂಗ್ ಅಂತ ನಮಗೆ ರಿಯಲೈಸ್ ಮಾಡ್ಸೋಕ್ಕೆ ಅನಿಸುತ್ತೆ. ಬಟ್ ಇಟ್ ಈಸ್ ಆಲ್ವೇಸ್, ನಾನು ಯಾವಾಗಲೂ ಯೋಚನೆ ಮಾಡಿ, ಇಟ್ ಈಸ್ ಅ ಸರ್ಕಲ್. ಇಟ್ ಕಮ್ಸ್ ಡೌನ್, ಕೆಳಗೆ ಬರುತ್ತೆ ಮತ್ತು ಮೇಲೆ ಹೋಗ್ತೀವಿ. ಆ ಕನ್ಸಿಸ್ಟೆಂಟಾಗಿ ಒಂದು ಎಫರ್ಟ್ ಹಾಕಬೇಕು ಅಂತ ನಾನು ನಂಬಿರೋದು. ಐ ಥಿಂಕ್ ಒಂದು ಹೇಳ್ತಾರಲ್ವ, ನಾವು ಗೆಲ್ಲಲ್ಲ ಅಂತ ಗೊತ್ತು, ಏನಕ್ಕೆ ಮಾಡಬೇಕು ಅಂತ ದೇವ್ರಿಗೆ ಕೇಳಿದ್ರೆ ಪ್ರಾಬಬ್ಲಿ ಪ್ರಯತ್ನ ಪಟ್ಟರೆ ಗೆಲ್ತೀವೇನೋ ಅಂತ ಹೇಳ್ತಾರಂತೆ ದೇವರು. ಸೊ ಅದನ್ನು ಯಾವಾಗಲೂ ನಮ್ಮ ಕಾನ್ಸ್ಟೆಂಟ್ ಎಫರ್ಟ್ ಇರಬೇಕು ಅಂತ ಅನಿಸುತ್ತೆ. ಆವಾಗ ಐ ಥಿಂಕ್ ವಿ ವಿಲ್ ವಿನ್. ಗಾಸಿಪ್ ಮಾಡೋರಿಗೆ ನೀವೇನು ಹೇಳ್ತೀರಾ? ಕೆಟ್ಟದಾಗಿ ಗಾಸಿಪ್ ಅಂತ ಕ್ರಿಯೇಟ್ ಮಾಡ್ತಾರಲ್ಲ, ಅಂದರೆ ಗಾಸಿಪ್ ಮಾಡಿ, ಬಿಕಾಸ್ ನಾವು ಮನೇಲಿ ಗಾಸಿಪ್ ಮಾಡ್ತಿದ್ವಿ ಒಳಗಿದ್ದಾಗ್ಲೂ. ದೇರ್ ಇಸ್ ಆಲ್ವೇಸ್ ಅ ಥಿನ್ ಲೈನ್. ಆ ಲೈನ್ ಕ್ರಾಸ್ ಮಾಡಿದ್ರೆ ನಮಗೂ ಫ್ಯಾಮಿಲೀಸ್ ಇರುತ್ತೆ, ನಿಮಗೂ ಫ್ಯಾಮಿಲೀಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋರ್ಗು ಬೇರೆ ಹೆಸರಲ್ಲಿ ಮಾಡ್ತಿರ್ಬೋದು, ಬಟ್ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ, ನಿಮಗೂ ಒಂದು ವ್ಯಕ್ತಿತ್ವ ಇರುತ್ತೆ. ನಮಗೂ ಒಂದು ಫ್ಯಾಮಿಲಿ ಇರುತ್ತೆ, ನಮಗೂ ಒಂದು ವ್ಯಕ್ತಿತ್ವ ಇರುತ್ತೆ. ಅದನ್ನು ಹಾಳು ಮಾಡದೆ ಒಂದು ಕಂಫರ್ಟಬಲ್ ಝೋನಲ್ಲಿ ಐ ಥಿಂಕ್ ಗಾಸಿಪ್ ಮಾಡಿ. ಬಟ್ ಎಲ್ಲೋ ಇವಾಗ ಸೋಷಿಯಲ್ ಮೀಡಿಯಾ ರೀಚಬಲ್ ಟು ಎವ್ರಿ ಒನ್. ಇವಾಗ ನಮ್ಮ ಅಜ್ಜಿನೂ ನೋಡ್ತಿರ್ತಾರೆ, ಫೋನ್ ಇದೆ ಅವ್ರ ಹತ್ರ, ಅವ್ರಿಗೂ ಆ್ಯಕ್ಸಸ್ ಇದೆ. ನಮ್ಮ ಚಿಕ್ಕಮ್ಮ ಆಗಿರಲಿ, ಇನ್ಯಾರೋ ಆಗಿರಲಿ, ನನ್ನ ಕ್ಲೋಸ್ ಫ್ರೆಂಡ್ಸು, ಅಥವಾ ಯಾರೇ ಆರ್ಟಿಸ್ಟ್ ಆಗಿರಲಿ, ಇನ್ಯಾರೇ ಆಗಿರಲಿ, ಅವ್ರ ಮಕ್ಕಳು ನೋಡ್ತಿರ್ತಾರೆ, ಎಲ್ಲರೂ ನೋಡ್ತಿರ್ತಾರೆ. ಅವ್ರಿಗೆ ಯಾರಿಗೂ ಅನ್ಕಂಫರ್ಟಬಲ್ ಆಗೋ ಥರ ಗಾಸಿಪ್ ಮಾಡಬೇಡಿ. ಬಿಕಾಸ್ ಟ್ರೋಲ್ಸ್ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇರಲೇಬೇಕು, ಇರುತ್ತೆ ಕೂಡ. ಆ ಲೈನ್ ಕ್ರಾಸ್ ಮಾಡದೆ ಮಾಡಿ, ವಿ ವಿಲ್ ಆಲ್ಸೋ ಎಂಜಾಯ್. ಕೆಲವುದನ್ನು ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ಬಟ್ ದಿಸ್ ದಟ್ ಸೋಂಬೇರಿನ ಅಂತ. ಸೊ ಯಾರೊಬ್ರು ಹೇಳ್ತಾ ಇದ್ರು, ಅಲ್ಲಿಂದ ಇಲ್ಲಿಗೆ ಹಂಗಂದ್ರೆ ಟೇಬಲಲ್ಲಿ ಕಾಯ್ತಾ ಕೂತ್ಕೊಳ್ಳೋದು, ಯಾರು ಅಡುಗೆ ಮನೆಗೆ ಹೋಗ್ತಾರೋ ಒಂಚೂರು ನನಗೂ ಹಾಕೋ ಬಂದ್ಬಿಡು ಅನ್ನೋ ಥರ, ಆ ಥರದ್ದು. ಆ್ಯಕ್ಚುಲಿ ಸೋಂಬೇರಿ ಅಲ್ಲ, ನನಗೆ ಪ್ರೀತಿಸೋರು ತುಂಬ ಜನ ಇದ್ರು ಮನೇಲಿ ಅಂತ ಅಷ್ಟೇ. ಐ ಮೀನ್ ಐ ಡೋಂಟ್ ನೋ ಅದು ಲೇಝಿ ಅಂತನೋ, ಬಟ್ ನಂಗೆ ಗೊತ್ತಿತ್ತು ಅವರು ಹೋಗ್ತೆ ಒಂದು ಸ್ವಲ್ಪ ನೀರು ತಗೊಬಾರ ತಂದ್ಕೊಡ್ತಾರೆ ಅಂತ ಗೊತ್ತಿತ್ತು. ಆ ಫ್ರೀಡಮಲ್ಲಿ ಕೇಳ್ತಿದ್ದೆ. ಆ್ಯಂಡ್ ಮನೇಲಿ ಸ್ವಲ್ಪ ಆ ಥರ ನನ್ನ ತಮ್ಮ ಅಭ್ಯಾಸ ಮಾಡಿಸಿದೆ ನನಗೆ, ಎಲ್ಲ ತಂದು ಕೊಡೋದು ಮಾಡೋದು, ಅದೆಲ್ಲೇ ತುಂಬ ಮನೆ ಥರ ಫೀಲ್ ಮಾಡಿದೆ ನಾನು ಬಿಗ್ ಬಾಸ್ ಮನೆ. ಸಂಬಂಧಗಳ ವ್ಯಾಲ್ಯೂ, ಫುಡ್ನ ವ್ಯಾಲ್ಯೂ ಏನೇನು ಕಲ್ತ್ರಿ ಅಲ್ಲಿ ಫೈನಲಿ? ಫುಡ್ ಅಫ್ಕೋರ್ಸ್, ಯಾಕಂದರೆ ಸ್ಟಾರ್ಟಿಂಗ್ ನಮಗೆ ಗ್ರಾಸರಿ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಒಂದು ನೈಟ್ಗೆ ಮೀಲ್ ಇರಲ್ಲ. ನಾವು ಎಲ್ಲ ದಾಲ್ ಮಾಡ್ಕೊಂಡು ತಿಂತೀವಿ, ಜಂಟಿಯಲ್ಲಿರೋರೆಲ್ಲ. ಆ ಮೀಲೇ ನಮ್ಮದು ಬರೀ ದಾಲನ್ನ ಒಂದು ಬೌಲ್ಗೆ ಹಾಕ್ಕೊಂಡು ತಿಂದಿರ್ತೀವಿ. ಅವತ್ತು ಏನಕ್ಕೋ ಕಂಪ್ಲೇಂಟ್ ಮಾಡ್ತೀವಿ ಲೈಫಲ್ಲಿ. ಹೊರಗಡೆ ವಿ ಆರ್ ಸೋ ಫಾರ್ಚುನೇಟ್, ಎಲ್ಲ ಸಿಗುತ್ತಲ್ಲ ನಮಗೆ, ಅಂದರೂ ಅಷ್ಟು ಕಂಪ್ಲೇಂಟ್ ಮಾಡ್ತೀವಿ ಅಂತ ಅನಿಸ್ತು. ಆ್ಯಂಡ್ ಓವರ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಲ್ತಿದ್ದಂದರೆ, ಏನನ್ನೂ ಇಟ್ಕೊಂಡು ಇಲ್ಲಿ ಹೊರಗಡೆ ನಮ್ಮ ಇಷ್ಟಪಡೋರ ಜೊತೆ ನಾವು ಜಗಳ ಆಡಿದಾಗ ಅದನ್ನು ಅಷ್ಟು ಬ್ಯಾಗೇಜ್ ಇಟ್ಕೋತೀವಿ, ಕೋಲ್ಡ್ ವೈಬ್ಸ್ ಕೊಡ್ತೀವಿ, ಮಾತಾಡ್ಸಲ್ಲ, ಮುಖ ತಿರುಗಿಸೋದು ಅದೆಲ್ಲ. ಅಲ್ಲಿ ಯಾರೋ ಗೊತ್ತಿರಲ್ಲ ನಮಗೆ, ಅವ್ರು ಯಾರೋ ಅಷ್ಟು ಜಗಳ ಆಡಿರ್ತೀವಿ, ಮತ್ತು ಒಟ್ಟಿಗೆ ಆಲೂಗಡ್ಡೆ ಕಟ್ ಮಾಡ್ತಿರ್ತೀವಿ, ಒಟ್ಟಿಗೆ ಮಾತಾಡ್ತಿರ್ತೀವಿ. ಆ ಥರ ಬೇರೆಯವ್ರ ಜೊತೆನೇ ನಾವು ಆ ಥರ ಇರ್ತೀವಿ. ಅಂದರೆ ನಮ್ಮನ್ನ ಇಷ್ಟಪಡೋರು ನಮ್ಮವ್ರ ಜೊತೆ ಆ ಗ್ರಡ್ಜ್ ಅಥವಾ ಕೋಪ ಇಟ್ಕೊಳ್ಳೋದು ಇಟ್ಸ್ ನಾಟ್ ಓಕೆ ಅಂತ ಕಲ್ತಿದ್ದು. ಓಕೆ, ಏನು ಮಿಸ್ ಮಾಡ್ಕೋತೀರಾ ಕೊನೆಯದಾಗಿ? ಐ ಥಿಂಕ್ ಮನೆ ವೇಕಪ್ ಸಾಂಗ್, ಬಿಗ್ ಬಾಸ್ ವಾಯ್ಸ್. ಅಂದರೆ ಎಲ್ಲದಕ್ಕೂ ನಾವು ವಾಯ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ, ಏನು ಮಾಡಬೇಕು ಮಾಡಬಾರ್ದು ಎಲ್ಲದಕ್ಕೂ. ಸೊ ಅದನ್ನು ಕಂಪ್ಲೀಟ್ಲಿ ಮಿಸ್ ಮಾಡ್ಕೋತೀನಿ. ಕೊನೆಯದಾಗಿ ಒಂದು ಹೀರೋ, ಯಾವ ಹೀರೋ ಜೊತೆ ತೆರೆ ಹಂಚ್ಕೊಳ್ಳೋಕ್ಕೆ ನಿಮ್ಗೆ ಆಸೆ ಇದೆ? ಅವ್ರ ಜೊತೆ ಒಂದು ಸತಿ ನಾನು ಆ್ಯಕ್ಟ್ ಮಾಡಿಬಿಡ್ಬೇಕಪ್ಪ ಅನ್ನೋ ಥರ ಇದ್ದರೆ? ಇಷ್ಟು ವಾರ ಸುದೀಪ್ ಸರ್ನ ಸ್ಕ್ರೀನಲ್ಲಿ ನೋಡಿ ನಂಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸುದೀಪ್ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಅನ್ಸುತ್ತೆ. ಪ್ರೀತಿ ಸಿಕ್ಕಿದೆ, ಜನ ಅಂತೂ ಒಪ್ಪಿದ್ದಾರೆ, ನಿಮ್ಮನ್ನು ಅಪ್ಪಿದ್ದಾರೆ. ಅಷ್ಟು ಪ್ರೀತಿ ಕೊಟ್ಟಂಥ ಜನಗೆ ನಿಮ್ಮ ಮಾತು? ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇಷ್ಟು ದಿನ ಉಳಿಯೋದು ಈಸಿ ಅಲ್ಲ, ಆ್ಯಂಡ್ ಅಷ್ಟು ಸಲ ನಾಮಿನೇಟ್ ಆಗಿ ಉಳಿಯೋದು ಈಸಿ ಅಲ್ಲ. ಪ್ರತಿ ಸಲ ನಾಮಿನೇಟ್ ಆದಾಗಲೂ ವೋಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮಿಗೆ ಥ್ಯಾಂಕ್ ಯು. ಈ ವಾರನೂ ನಾನು ಅಷ್ಟು ವೋಟ್ ಮಾಡಿದೆ ಅಂತೆಲ್ಲ ನನಗೆ ಮೆಸೇಜಸ್ ಬರ್ತಿತ್ತು. ಐ ಆಮ್ ಸಾರಿ ಆಲ್ಸೋ, ನಾನು ಫಿನಾಲೆಗೆ ಹೋಗೋಕ್ಕಾಗಲಿಲ್ಲ, ಬಟ್ ನಾನು 100% ಕೊಟ್ಟೆ. ನಿಮ್ಮ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಮುಂದಿನ ಜರ್ನಿ ಸೂಪರ್ ಆಗಿರಲಿ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರಲಿ, ಸಿನಿಮಾ ಸೀರಿಯಲ್ ಎರಡೂರಲ್ಲೂ ಕೂಡ ಬ್ಯುಸಿಯಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಕೂಡ ನಿಮ್ಮ ಟೈಮಿಗೆ ಇಷ್ಟೊತ್ತು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ನೈಸ್.
ವೀಕ್ಷಕರೇ, ನೋಡಿದ್ರಲ್ಲ, ಇದು ಸ್ಪಂದನ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.